ನಮ್ಮ ಬಳ್ಳಾರಿ ಕ್ಷೇತ್ರ ಕೂಡ ಅಷ್ಟೇ ಮುಖ್ಯ ಆಗಿದೆ ಅನ್ನೋ ಇವತ್ತು ಬಹುಶಃ ಚುನಾವಣೆ ನಡೆದು ಕಳೆದ 2023ರಲ್ಲಿ ಇಲ್ಲಿರುವಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವಂತ ನೀವೆಲ್ಲ ಸೇರಿ ನನ್ನನ್ನು ಇವತ್ತು ಗೆಲ್ತೆ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿ ಈ ಭಾಗದಿಂದ ನನಗೆ ಪ್ರಾಣ ಹಾಕದಂತ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ರಲ್ಲ, ಅದೇ ಒಂದು ಉದ್ದೇಶದಿಂದ ಇವತ್ತು ಈ ಭಾಗದಲ್ಲಿ ಕೂಡ ಮಾನ್ಯ ತುಕಾರಾಮಣ್ಣನವರು ಕೂಡ ಅಷ್ಟೇ ಪ್ರೀತಿಯಿಂದ ನಾವು ಕೆಲಸ ಮಾಡಿ ನಿಮ್ಮನ್ನು ಕೂಡ ಗೆಲ್ತೀವಿ ಅಂತೇಳಿ ಮಾತು ತಗೊಂಡು ಕೊಡ್ಲಿಕ್ಕೆ ನಾವು ಇವತ್ತು ಬಂದಿರ್ತೀವಿ. ಇವತ್ತು ಬಹುಶಃ ಹೇಳ್ತಾ ಇರ್ತಾರೆ, ಇವತ್ತು ಭರತ್ ರೆಡ್ಡಿ ಅವರು ಹೇಳಿದಂತೆ ಮಹಾಭಾರತದ ಪ್ರಸಂಗವನ್ನು ಹೇಳಿದವರು. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು, ನಾವು ಪಾಂಡವರು, ನಮ್ಮ ಪಾಂಡವರ ಪರವಾಗಿ ನಮ್ಮ ಅರ್ಜುನರನ್ನ ನಾವು ಇವತ್ತು ನಿಲ್ಲಿಸಿದ್ದೀವಿ. ಇವತ್ತು ಈ ಚುನಾವಣೆಯಲ್ಲಿ ನನ್ನ ಸೋದರನಾದಂಥ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಬರಬೇಕಂತಿದ್ರು. ಆದರೆ ವೆಂಕಟೇಶ್ ಪ್ರಸಾದ್ ಅವರು ಕೂಡ ತ್ಯಾಗ ಮಾಡಿ ಇವತ್ತು ತುಕಾರಾಮಣ್ಣನೇ ನಾನು ಅನ್ನುವಂಥ ವಿಚಾರದಿಂದ ವೆಂಕಟೇಶ್ ಪ್ರಸಾದ್ ಅವರು ಹೇಳಿ ತುಕಾರಾಮಣ್ಣ ಅವರು ಕೂಡ ನಿಲ್ಲಿಸಿ ಇವತ್ತು ವೆಂಕಟೇಶ್ ಪ್ರಸಾದನ್ನ ನಿಲ್ಲಿಸಿದ್ರೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವೋ ಈ ಭಾಗದಲ್ಲಿ ಅದಕ್ಕಿಂತ 10% ಅಲ್ಲ 100% ಜಾಸ್ತಿ ಕೆಲಸ ಮಾಡಿ ನಮ್ಮನ್ನು ಗೆದ್ದು ಕಳಿಸ್ತೀವಿ ಅಂತ ಹೇಳಿಕೆ ನಾವು ಬಂದಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಇರುವಂಥವರು ನಾಯಕರು, ವೇದಿಕೆ ಮೇಲೆ ಇರುವಂಥ ನಾಯಕರು ಇವತ್ತು ಪಾಂಡವರ ಪರವಾಗಿ ಅರ್ಜುನ ನಮ್ಮ ತುಕಾರಾಮಣ್ಣನ ಯಾವತ್ತೂ ಕೂಡ ನಾನು ಅರ್ಜುನ ಅಂತ ಹೇಳ್ತಿರ್ತೇನೆ. ಇವತ್ತು ಅದೇ ರೀತಿಯಾಗಿ ನಮ್ಮ ಪಾಂಡವರ ಪರವಾಗಿ ಅರ್ಜುನನು ಇವತ್ತು ನಿಂತಿದ್ದಾರೆ. ಆ ಕಡೆ ಇರುವಂತವ್ರು ಯಾರಪ್ಪ ಇಲ್ಲ ಕೌರವರಿಗೆ ಲಾಸ್ಟ್ಗೆ ಏನಾಗ್ತೈತೆ ಕೌರವರಿಗೆ ಸೋಲಾಗ್ತೈತೆ. ಅದೇ ರೀತಿಯಾಗಿ ಇವತ್ತು ಅರ್ಜುನ ನಮ್ಮ ಬಾಳಕ್ಕೆ ಇವತ್ತು ಬಿಜೆಪಿಯವರು ತಪ್ಪರಿಸಿ ಹೋಗಿ ಇವತ್ತು ಬಹುಶಃ ಹೇಳ್ತಿರ್ತಾರೆ ಈ ಭಾಗದಲ್ಲಿ. ನಾನು ತುಕಾರಾಮಣ್ಣನಿಗೆ ಹೇಳ್ತಾ ಇದ್ರೆ, ಅಣ್ಣ ನನಗೆ ಈ ಭಾಗ ಪ್ರಾಣ ಕೊಟ್ಟಂತ ಭಾಗ ಅಂತೇಳಿ. ಕಳೆದ ಬಾರಿ 2024ನೇ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ನೀರು ಇಲ್ಲದೆ ಊಟ ಮಾಡಲಾರ್ದಂಗೆ ನನಗೆ ಇವತ್ತು ತಾವು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಳೆದ ಚುನಾವಣೆಯಲ್ಲಿ ಅವರು ಕುತಂತ್ರಗಾರಿಕೆ ಮಾಡಿಕೊಂಡು ಲೋಕಪಾಕದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ನಾನು ಗೆದ್ದರೆ ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಸುಳ್ಳಂತ ಹೇಳ್ಕೊಂಡು ನಿಮ್ಮೆಲ್ಲ ಕೂಡ ಮತಗಳನ್ನು ಹಾಕಲಿಕ್ಕೆ ನೋಡಿದ್ರು. ಆದರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಅಂತ ಸುಳ್ಳಿಗೆ ಹೋಗಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ವಿ, ಈ ಮೋಕ ಭಾಗದಿಂದ ಕಳೆದ 2023ರಲ್ಲಿ ನಮಗೆ ಏನು ಕಡಿಮೆ ಆಗಿದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಾವೊಂದು 5,000ರಿಂದ 6,000 ನೀರನ್ನು ಕೊಟ್ಟು ಈ ಭಾಗದಿಂದ ಆಯ್ಕೆ ಮಾಡಿಕೊಳ್ತೀವಿ ಅಂತೇಳಿ ನಾನು ನಿಮ್ಮೆಲ್ಲರ ಕಾರ್ಯದಿಂದ ಹೇಳ್ತೀನಿ. ಇವತ್ತು ಯಾರು ಕೂಡ ಭಯಪಡೋದು ಬೇಕಾಗಿಲ್ಲ. ಇವತ್ತು ಹೇಳ್ತಾರೆ, ಇವತ್ತು ಈ ಸಭೆಯ ನಂತರ ಈ ಸಭೆಯ ಮುಗಿದ ಮೇಲೆ ಇವತ್ತು ಅಲ್ಲೇ ಗಾಡಿಗಳು ಹೊರಗಡೆ ಓಡಾಡ್ತಿರ್ತಾರೆ. ಎಲ್ಲಿ ಬಂದು ಯೋಚನೆ ತಿಳ್ಕೊಂಡಪ್ಪ ಎಂತ ಮಂದಿ ಹೋಗ್ತಾರೆ ಅಂತ ಈ ಮಂದಿ ಈ ಸಾರಿ ಮಾಜಿ ಕಾಂಗ್ರೆಸ್ ಕೆಲಸ ಈ ಪಕ್ಷದಲ್ಲಿ ಚಾಲೆಂಜ್ ಈ ಮೋಕ ಭಾಗದಿಂದ ನಿಮಗೆ ನಾನು ಸವಾಲು ಆಗ್ತೀನಿ. ಒಂದು ಓಟು ಹೆಚ್ಚು ತಗೊಂಡ್ರೆ ನಮ್ಮ ಕಾರ್ಯಕರ್ತರು ಎದೆಯಲ್ಲಿ ಕಿಚ್ಚನ್ನು ಇಟ್ಕೊಂಡಾಗಿದ್ದೀವಿ ಇವತ್ತು. ತುಕಾರಾಮಣ್ಣ ನಿಮ್ಮ ಭಾಗದಲ್ಲಿ ನೋಡ್ಕೊಳ್ರಿ, ನಮ್ಮ ಭಾಗದಲ್ಲಿ ನಾವು ನೋಡ್ಕೊಳ್ತೀವಿ. ಇವತ್ತು ಅವರಿಗಿಂತ ಹೆಚ್ಚಿನ ಪರ್ಸೆಂಟ್ ಮತಗಳನ್ನು ಕೊಟ್ಟು ನಿಮ್ಮನ್ನ ಡೆಲ್ಲಿಗೆ ಕಳಿಸಿ ಈ ಭಾಗದ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬೈಬಿಡಬೇಡ್ರಿ. ಇವತ್ತು ಭರತ್ ರೆಡ್ಡಿ ಅವರು ಸಿಟಿಯಲ್ಲಿ ಅವ್ರಿಗೆ ಬಂದಂತ ನೀರಿಗಿಂತ ಜಾಸ್ತಿ ಕೊಡ್ತೀವಿ. ಆದ್ರೆ ಇವತ್ತು ನಾನು ಭರತ್ ರೆಡ್ಡಿ ಅವರಿಗೆ ಸವಾಲು ಹಾಕ್ತೀನಿ, ನಿನಗಿಂತ 10,000 ನೀರನ್ನು ನಾನು ಜಾಸ್ತಿ ಕೊಡ್ತೀನಿ. ಇವತ್ತು ಹೇಳ್ತಾರೆ, ಈ ಸಭೆ ಆದ್ಮೇಲೆ ಬರ್ತಾರೆ ಮನೆಯನ್ನ ಬರ್ತಾರೆ, ಮೆಲ್ಲಕ್ಕೆ ಗಾಡಿ ಹಾಕೊಂಡು ನಿಮ್ಮ ಮನೆಗಳಿಗೆ ಮಾಮ ಪೆದ್ದೆನ ಚಿಲ್ಲೆನ ಅಂತೇಳಿ ಬರ್ತಾರೆ. ಯಾರು ಕೂಡ ನಮ್ಮ ನಾಯಕರು ಪರವಾಗಿ ಆಗ್ಬೇಕು. ದಯಮಾಡಿ ಇವತ್ತು ನಾನು ನಿಮ್ಮ ಜೊತೆಯಾಗಿ ನಿಮ್ಮ ತಮ್ಮ ನಿಮ್ಮ ಮಗನಾಗಿ ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವರಾಗಿ ನಾನು ಹೇಳ್ತೇನೆ. ಇವತ್ತು ಯಾರು ಕೂಡ ಸುಳ್ಳು ಬರುವ ತಿಳ್ಕೋಬೇಡ್ರಿ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, ನಾನು ಗೆದ್ರೆ ಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ
ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಎಲ್ಲ ಸುಳ್ಳೆ. ಇವತ್ತು ಬರ್ತಾರೆ, ಇವತ್ತು ನಾನು ಮತ್ತೆ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ. ಇವತ್ತಿಂದ ಹಾಲು ಲೇದು ಸೂಲು ಲೇದು ಕೊಡಸ್ಬೇಕು ಸೋಮನಿಗೆ ಅಂತ ಇವೆಲ್ಲ ನಡೆಯಂಗಿಲ್ಲ. ಈ ಬಾರಿ ಲೋಕಾನಂದ ಇವತ್ತು ಅದಕ್ಕೆಲ್ಲ ಶಕ್ತಿ ತುಂಬುವಂತವರು ಮಾನ್ಯ ಈ ಭಾಗದಲ್ಲಿರುವಂತ ಎಲ್ಲ ನಾಯಕರು ಸದ್ದಾರ್ ರೆಡ್ಡಿ ಬರ್ತಾರೆ, ಇಲ್ಲಿರುವಂತಹ ಪ್ರತಿಯೊಬ್ಬರು ಬರ್ತಾರೆ, ನಾಸಿರ್ ಹುಸೇನ್ ಅವರು ಬರ್ತಾರೆ, ಪ್ರತಿಯೊಂದು ಮಾನವನ ಬರ್ತಾರೆ, ನಾಗರೇಣ ಬರ್ತಾರೆ, ನಮ್ಮ ಗೌಡರು ಬರ್ತಾರೆ, ನಮ್ಮ ಹಸ್ತಪಂಪನ ಗೌಡರು ಬರ್ತಾರೆ, ವಿಪಕ್ಷ ಗೌಡರು ಬರ್ತಾರೆ, ಎಲ್ ಮಾನವನವರು ಬರ್ತಾರೆ. ಪ್ರತಿಯೊಬ್ಬರು ಕೂಡ ಬಂದು ನಿಮ್ಮನ್ನ ತೋರಿಸುವಂತ ಶಕ್ತಿ ಮಾಡ್ತೀವಿ ಅಂತೇಳಿ ಕೂಡ ವೇದಿಕೆ ಮೇಲೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಇವತ್ತು ನೀವೆಲ್ಲ ಇದ್ರೆ ನಾನು, ಇವತ್ತು ನೀವೆಲ್ಲರ ಶಕ್ತಿನೇ ನಾನು ಇವತ್ತು ನಿಮ್ಮೆಲ್ಲರ ಖುಷಿಯಿಂದ, ನಿಮ್ಮೆಲ್ಲರ ಪ್ರತಿಯೊಬ್ಬರ ಅಣುವಿನಿಂದ ಖುಷಿಯಾಗಿ ನನಗೆ ಇವತ್ತು ಮಾಡಿ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಶಕ್ತಿಯಾಗಿ ಹೊರಹೊಮ್ಮಿಸಿದ್ರಿ. ಈ ಶಕ್ತಿಯನ್ನ ನಿಮಗೆ ದಾರ ಆಗ್ತೀನಿ. ಇವತ್ತು ಕಳೆದ 1 ವರ್ಷದಿಂದ ಕೆಲವರೆಲ್ಲ ಹೇಳ್ತಿರ್ಬೋದು ಇಲ್ಲ ಕೆಲಸಗಳು ಆಗಿಲ್ಲ ಅಂತೇಳಿ. ಹೌದು, ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.